ವರ್ಷಗಳಿಂದ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಈಗ ಅಂತಿಮ ಘಟ್ಟ ತಲುಪಿದೆ. ಆದಿಯ ಪ್ರೀತಿಯನ್ನು ಒಪ್ಪಿಕೊಂಡಿರುವ ಭಾಗ್ಯಾಳ ಮುಂದೆ ಪಶ್ಚಾತ್ತಾಪದಿಂದ ತಾಂಡವ್ ಕ್ಷಮೆ ಕೇಳಿದ್ದಾನೆ. ಭಾಗ್ಯ ಯಾರನ್ನು ಆಯ್ಕೆ ಮಾಡುತ್ತಾಳೆ ಮತ್ತು ಧಾರಾವಾಹಿ ಮುಕ್ತಾಯವಾಗಲಿದೆಯೇ ಎಂಬ ಕುತೂಹಲ ಮೂಡಿದೆ. ಹೌದು, ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಆರಂಭಗೊಂಡು 3.5 ವರ್ಷಗಳಾಗುತ್ತಾ ಬಂದಿದೆ. ಅಕ್ಟೋಬರ್ 10, 2022ರಲ್ಲಿ ಈ ಸೀರಿಯಲ್ ಆರಂಭವಾಗಿತ್ತು. ಇದಾಗಲೇ 1000ಕ್ಕೂ ಅಧಿಕ ಎಪಿಸೋಡ್ಗಳನ್ನು ಸೀರಿಯಲ್ ಕಂಡಿದೆ. ಒಂದು ಸೀರಿಯಲ್ 3-4 ವರ್ಷಗಳವರೆಗೆ ನಡೆಯುವುದು ಎಂದರೆ ಸುಲಭದ ಮಾತಲ್ಲ. ಎಷ್ಟೋ ಸೀರಿಯಲ್ಗಳಲ್ಲಿ ಲೀಡ್ ಪಾತ್ರಗಳೇ ಬದಲಾಗುವುದು ಉಂಟು. ಆದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರಧಾರಿಗಳು ಇಷ್ಟು ವರ್ಷ ಅವರೇ ಮುಂದುವರೆದಿರುವುದು ವಿಶೇಷ. ಇನ್ನು ಇದೀಗ ಸೀರಿಯಲ್ ಅಂತಿಮ ಹಂತಕ್ಕೆ ಬಂದಂತಿದೆ. ಇದಾಗಲೇ ಭಾಗ್ಯ ತನಗೆ ಆದಿಯ ಮೇಲೆ ಇರುವ ಪ್ರೀತಿಯನ್ನು ಹೇಳಿಕೊಂಡಿದ್ದಾಳೆ. ಆದಿ ದೇಶ ಬಿಟ್ಟು ಹೋಗದಂತೆ ತಡೆದಿದ್ದಾಳೆ. ಗಂಡ ಎಂತವನಾದರೂ ಪರವಾಗಿಲ್ಲ, ಎಷ್ಟೇ ಕಟುಕನಾದರೂ ಓಕೆ, ಅವನ ಜೊತೆಯಲ್ಲಿಯೇ ಸಂಸಾರ ಮಾಡಬೇಕು ಎನ್ನುವ ಅಮ್ಮ ಸುನಂದ ಮಾತನ್ನು ಧಿಕ್ಕರಿಸಿರುವ ಭಾಗ್ಯ ಆದಿಯ ಕಡೆ ಒಲಿದಿದ್ದಾಳೆ. ಆದರೆ ಇದೇ ವೇಳೆ ಟ್ವಿಸ್ಟ್ ಕೂಡ ಎದುರಾಗಿದೆ. ಇನ್ನೇನು ಆದಿ ಹಾಗೂ ಭಾಗ್ಯ ಒಂದಾಗಬೇಕು ಎನ್ನುವಷ್ಟರಲ್ಲಿಯೇ ತನ್ನ ತಪ್ಪಿನ ಅರಿವಾಗಿರುವ ತಾಂಡವ್ ಭಾಗ್ಯಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಈಗ ಭಾಗ್ಯ ಮನೆಗೆ ಬಂದು ಕ್ಷಮಿಸು ಎಂದು ಭಿಕ್ಷೆ ಬೇಡುತ್ತಿದ್ದಾನೆ. 2ನೇ ಮದುವೆ ಯೋಚನೆಯಲ್ಲಿದ್ದ ಭಾಗ್ಯಗೆ ಈಗ ತಾಂಡವ್ನನ್ನು ಕ್ಷಮಿಸಬೇಕಾ ಇಲ್ಲ ಆದಿಯನ್ನು ಮದುವೆ ಆಗಬೇಕಾ ಎಂಬ ಪ್ರಶ್ನೆ ಬಂದಿದೆ. ಹೌದು, ತಾಂಡವ್ 2ನೇ ಮದುವೆ ಆಗಿದ್ದು, ಮೊದಲ ಹೆಂಡತಿ ಹಾಗೂ ಮಕ್ಕಳಿಗೆ ಮೋಸ ಮಾಡಿದ್ದು, ಮನೆ ಕಿತ್ತುಕೊಂಡಿದ್ದು, ಅಪ್ಪ ಅಮ್ಮನನ್ನು ದೂರ ಮಾಡಿದ್ದು ಇದೆಲ್ಲವೂ ತಪ್ಪು ಎಂದು ತಾಂಡವ್ಗೆ ಅರ್ಥ ಆಗಿದೆ. ಹೀಗಾಗಿ ಅವನು ಭಾಗ್ಯ ಮನೆಗೆ ಬಂದು ಕ್ಷಮೆ ಕೇಳುತ್ತಿದ್ದಾನೆ. ತನ್ವಿಗೆ ತಂದೆ ಕಂಡರೆ ತುಂಬಾ ಇಷ್ಟ. ಬದಲಾಗಿರೋ ಅಪ್ಪ ಮನೆಗೆ ಬಂದಿದ್ದು ಈಗ ಎಲ್ರೂ ಖುಷಿಯಾಗಿರಬಹುದು ಎಂದು ಅವಳು ಯೋಚಿಸುತ್ತಿದ್ದಾಳೆ. ತನ್ನ ತಾಯಿ ಒಂಟಿ ಆಗ್ತಾಳೆ ಎಂದು ಅವಳು ಅಂದುಕೊಂಡಿದ್ದಾಳೆ. ಅಪ್ಪನನ್ನು ನೀನು ಯಾಕೆ ಕ್ಷಮಿಸೋದಿಲ್ಲ? ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯಬೇಕು. ಒಂದು ಸಲ ಅಪ್ಪನನ್ನು ಕ್ಷಮಿಸು. ಅಪ್ಪ ತುಂಬಾ ಬದಲಾಗಿದ್ದಾರೆ ಎಂದು ತನ್ವಿ ತನ್ನ ತಾಯಿಗೆ ಮನವಿ ಮಾಡಿದ್ದಾಳೆ. ಏನಾಗ್ತಿದೆಯೋ ಅದನ್ನು ನೀನು ಹೊರಗಡೆಯಿಂದ ನೋಡಬಹುದು, ಆದರೆ ಒಳಗಡೆ ಏನಾಗ್ತಿದೆ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಂಡಿಲ್ವಾ? ಯಾಕೆ ಹೀಗೆ ಮಾಡ್ತಿದ್ಯಾ ಎಂದು ಭಾಗ್ಯ ಮಗಳಿಗೆ ಮರು ಪ್ರಶ್ನೆ ಹಾಕಿದ್ದಾಳೆ. ಆದಿ ಜೊತೆ ಮಗಳು ಭಾಗ್ಯ ಮದುವೆ ಆಗೋದು ಸುನಂದಾಗೆ ಇಷ್ಟ ಇಲ್ಲ. ಅಪ್ಪ ಅಮ್ಮ ಒಂದಾಗಲಿ ಎಂದು ಮಗಳು ತನ್ವಿ ಬಯಸುತ್ತಿದ್ದಾಳೆ. ಇಷ್ಟು ದಿನ ಗೊಂದಲದಲ್ಲಿದ್ದ ಭಾಗ್ಯ ಈಗ ಆದಿಯನ್ನು ಒಪ್ಪಿಕೊಳ್ಳಬೇಕು ಎಂದುಕೊಳ್ಳುತ್ತಿರುವಾಗಲೇ ತಾಂಡವ್ ಎಂಟ್ರಿ ಆಗಿದೆ. ಇಷ್ಟು ದಿನ ನರಕ ಕೊಟ್ಟಿದ್ದ ತಾಂಡವ್ ಈಗ ಕ್ಷಮೆ ಬೇಡುತ್ತಿದ್ದಾನೆ. ತನ್ವಿ ಬಳಿ ಭಾಗ್ಯ ನಾನು ಒಂಟಿಯಾಗಿ ಬದುಕ್ತೀನಿ, ನನಗೆ ಯಾರು ಬೇಡ ಅಂತಿದ್ದಾಳೆ. ತಪ್ಪು ಮಾಡಿ ಬದಲಾದ ತಾಂಡವ್ನನ್ನು ಕ್ಷಮಿಸದೆ ಭಾಗ್ಯ ಆದಿಯನ್ನು ಮದುವೆಯಾದರೆ ಕೆಲವರು ಒಪ್ಪೋದಿಲ್ಲ, ಇನ್ನು ಕೆಲವರು ತಾಂಡವ್ನನ್ನು ನಂಬಬೇಡಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ತಾಂಡವ್ನನ್ನು ಮದುವೆಯಾದ ದಿನ ತನ್ನ ತನವನ್ನು ಕಳೆದುಕೊಂಡು ಒಂಟಿಯಾದ ಭಾಗ್ಯ ಈಗ ಹೀಗೆ ಒಂಟಿಯಾಗಿ ಬದುಕುವುದಾಗಿ ಹೇಳುತ್ತಿದ್ದಾಳೆ. ಹಾಗಾದ್ರೆ ಭಾಗ್ಯ ಮೊದಲಿನಂತೆಯೇ ಅತಿ ಒಳ್ಳೆಯ ಗೃಹಿಣಿಯಾಗಿ ಅಮ್ಮನ ಮಾತಿನಂತೆ ತಾಂಡವನ ಬಳಿ ಹೋಗ್ತಾಳ ಅಥವಾ ತನ್ನ ಪಾಲಿಗೆ ದೇವರಾಗಿರೋ ಆದಿಯ ಬಳಿ ಹೋಗ್ತಾಳ ಎನ್ನುವ ಕುತೂಹಲ ಬಾಕಿ ಇದೆ. ಸದ್ಯದ ಸ್ಥಿತಿ ನೋಡಿದರೆ ಆದಿಯನ್ನು ಆಕೆ ಮದುವೆಯಾಗುತ್ತಾಳೆ. ಶ್ರೇಷ್ಠ ಆಗಿ ಬುದ್ಧಿ ಕಲಿಸಿ ತಾಂಡವ್ ಜೊತೆ ಸಂಸಾರ ಮಾಡುವಂತೆ ಮಾಡುತ್ತಾಳೆ ಎಂದೇ ಅನಿಸುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.